ಪರಪ್ಪನ ಅಗ್ರಹಾರ ಜೈಲಿನಿಂದ ನಟ ದರ್ಶನ್ ಶಿಫ್ಟ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಬಂದಾಗ ಈ ಹೊತ್ತಿನವರೆಗೂ ಕೂಡ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಶಿಫ್ಟ್ ಆಗೋದಿಲ್ಲ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಆರೋಪಿ ದರ್ಶನ್ ಶಿಫ್ಟ್ ಆಗ್ತಾರಾ, ಕೈದಿಗಳನ್ನ ಬೇರೆಡೆ ಶಿಫ್ಟ್ ಬಗ್ಗೆ ಚರ್ಚೆ ನಡೀತಾ ಇದೆ. ಜೈಲಾಧಿಕಾರಿಗಳು ಒಂದು ವೇಳೆ ನಿರ್ಧರಿಸಿದ್ರೆ ಇವತ್ತೇ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ಕಾರಾಗೃಹ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತೇ ಏನಾದರೂ ತೀರ್ಮಾನಕ್ಕೆ ಬಂದರೆ ಇವತ್ತೇ ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಬಹುದು. ಸದ್ಯಕ್ಕಂತೂ ಚರ್ಚೆ ನಡೀತಾನೆ ಇದೆ. ಜೈಲಾಧಿಕಾರಿಗಳು ನಿರ್ಧರಿಸಿದ್ರೆ ಹಿಂದೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ ಅಂಥೇಳಿ ಕಾರಾಗೃಹದ ಎಡಿಜಿಪಿ ಬಂದಿಖಾನೆ ಎಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಹೇಳಿದ್ದಾರೆ. ಇಲ್ಲ, ಪರ ಏನೂ ಇಲ್ಲ, ವಿರೋಧನೂ ಇಲ್ಲ. ಬಟ್ ದೇರ್ ಇಸ್ ಎ ಲ್ಯಾಬ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಆಫೀಸರ್ಸ್ ಕನ್ಸರ್ನ್ಡ್. ನಾವೀಗಾಗಲೇ 7 ಜನನ ಸಸ್ಪೆಂಡ್ ಮಾಡಿದ್ದೀವಿ, ಇನ್ನು ಕೆಲವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ. ಇವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ, ಅಲ್ಲಿ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ನೋಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಅದನ್ನು ಕೂಡ ಯೋಚನೆ ಇದೆ, ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕೆಲಸ. ಬಹುಶಃ ದುಡ್ಡು ತಗೊಂಡು ಮಾಡಿದಾರ ಏನ್ ಕಥೆ ಗೊತ್ತಿಲ್ಲ, ಎಂಕ್ವೈರಿ ಮಾಡಿಸ್ತೀವಿ. ಬಟ್ ಈಗಾಗಲೇ 7 ಜನರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಇನ್ನು ಯಾರು ಸೀನಿಯರ್ ಆಫೀಸರ್ಸ್ಗಳಿದ್ರೆ ಅವ್ರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ. ಹೋಮ್ ಮಿನಿಸ್ಟರ್ ಭೇಟಿ ಕೊಡ್ತಾ ಇದ್ದಾರೆ ಜೈಲಿಗೆ. ಅವರು ಜೈಲಿನಿಂದ ಅವ್ರು ಏನು ಅಲ್ಲಿ ವರದಿ ತಗೋತಾರೆ. ಒಂದು FIR ನಲ್ಲಿ ಅದು ಮೊಬೈಲ್ ಫೋನ್ ಬಳಕೆ ಬಗ್ಗೆ ಒಂದು FIR ಆಗ್ತಾ ಇದೆ. ಮತ್ತೆ ಸಿಗರೆಟ್ ಅಂಡ್ ಅದರ್ ಐಟಮ್ಸ್ ಯಾವ್ದು ಒಳಗೆ ಬಂದಿದೆ ಅಂತ ಅದರ ಬಗ್ಗೆ ಒಂದು FIR ಆಗ್ತಾ ಇದೆ. ಮತ್ತೆ ಪ್ರಿಸನ್ ಇದು ಓಪನ್ ಮಾಡಿ ಸಾಗಿಸಿದ್ದಕ್ಕೆ 3ನೇ FIR ದಾಖಲಾಗ್ತಾ ಇದೆ. ಇದೆ. Once the FIR is lodged, you will get to know all the details. ಇದೆಲ್ಲ ಇದೆ, ಇನ್ಕ್ಲೂಡಿಂಗ್ ಪ್ರಿಸನ್ ಆಫೀಸರ್ಸು ಮತ್ತು ಯಾರ್ಯಾರು ಅವ್ರು ಬಳಕೆ ಮಾಡಿದ್ದಾರೆ ಅವರ ಹೆಸರು ಇದೆ. ನಮಗೆ ಮೇಲ್ನೋಟಕ್ಕೆ ಕಾಣಿಸಿದ್ದು ಇದೆ, ಅದಕ್ಕೋಸ್ಕರ ಮತ್ತೆ ಒಂದು ಸೀನಿಯರ್ IPS ಅಧಿಕಾರಿಗಳಿಂದ ಒಂದು ತನಿಖೆ ಆಗತ್ತೆ. ಅದಾದ ನಂತರ ಎಲ್ಲ ಮಾಹಿತಿಗಳನ್ನು ಬರುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಹಿಂಡಲಗ ಜೈಲಿಗೆ, ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಆಗ್ತಾರಾ ಅನ್ನೋ ಪ್ರಶ್ನೆ ಬಂದಾಗ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಾದ ನಂತರ ಹೋಮ್ ಮಿನಿಸ್ಟರ್ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಚರ್ಚೆ ನಡೆದಿದೆ, ಈ ಕುರಿತು ಚರ್ಚೆ ಮಾಡಿ ಮುಂದಿನ ಕ್ರಮವನ್ನ ಕೈಗೊಳ್ಳುತ್ತೇವೆ. ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಹೋಮ್ ಮಿನಿಸ್ಟರ್ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಪರಮೇಶ್ವರ್ ಅವರು ಭೇಟಿ ಕೊಟ್ಟರು. ರಾಜಾತಿಥ್ಯ ಇಲ್ಲಿ ಕೊಡ್ತಾ ಇದ್ದಾರೆ ಅನ್ನೋ ವಿಚಾರ ಏನಿತ್ತು, ಇದೆಲ್ಲ ರಿಪಬ್ಲಿಕ್ ಕನ್ನಡ ಜನರ ಮುಂದೆ ತೆರೆದಿಟ್ಟಾಗ ಮಾನ್ಯ ಹೋಮ್ ಮಿನಿಸ್ಟರ್ ಹೋಗಿದ್ರು. ಅದಾದ ನಂತರ ಅವ್ರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಶಿಫ್ಟಿಂಗ್ ಅದು ಈಗ ಸದ್ಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ನೋಡೋಣ ಅದು ಏನು ಯಾವ ರೀತಿ ಮುಂದಿನ ಕ್ರಮ ತಗೋಬೇಕು ಅದನ್ನ ಮಾಡ್ತೀವಿ. ಶಿಫ್ಟಿಂಗ್ ಅದು ಈಗ ಸದ್ಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ನೋಡೋಣ ಅದು ಏನು ಯಾವ ರೀತಿ ಮುಂದಿನ ಕ್ರಮ ತಗೋಬೇಕು ಅದನ್ನ ಮಾಡ್ತೀವಿ. ಶಿಫ್ಟಿಂಗ್ ಅದು ಈಗ ಸದ್ಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ನೋಡೋಣ ಅದು ಏನು ಯಾವ ರೀತಿ ಮುಂದಿನ ಕ್ರಮ ತಗೋಬೇಕು ಅದನ್ನ ಮಾಡ್ತೀವಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮಾದೇಶ, ಪರಮೇಶ್ವರ್ ಬಂದು ಪರಪ್ಪನ ಅಗ್ರಹಾರವನ್ನು ವಿಸಿಟ್ ಮಾಡಿದಾಗ ಅವ್ರು ಏನು ನೋಡಿದ್ರು, ಏನು ಹೇಳಿದ್ರು, ಆ ನಂತರ ಶಿಫ್ಟ್ ಮಾಡೋದ್ರ ಬಗ್ಗೆ ಏನಾದರೂ ಅಧಿಕೃತವಾಗಿ ಮಾಹಿತಿ ನೀಡಿದ್ರಾ? ಶಿಫ್ಟ್ ಆದರೆ ಯಾವ ಜೈಲಿಗೆ ಶಿಫ್ಟ್ ಆಗ್ತಾರೆ, ಏನು ವಿವರ ಇದೆ ಮಾದೇಶ್? ಬಹುಶಃ ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ಸಂಪರ್ಕ ಮಾಡೋಣ ನಮ್ಮ ಪ್ರತಿನಿಧಿ ಮಾದೇಶ್ ಅವರನ್ನ. ಸದ್ಯ ಪರಮೇಶ್ವರ್ ಅವರು ಬಂದಾಗ ಅವರೆಲ್ಲವನ್ನು ಕೂಡ ನೋಡಿದ್ರು, ಅದ್ರ ಜೊತೆಗೆ ಎಲ್ಲಿಂದ ಶಿಫ್ಟ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ ಅನ್ನೋದನ್ನ ಹೇಳಿದ್ರು. ಜೈಲು ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಲಿಲ್ಲ ಪರಮೇಶ್ವರ್ ಅವರು. ಜೈಲು ಅಧಿಕಾರಿಗಳನ್ನ ನೋಡಿ ಪರಮೇಶ್ವರ್ ಅವರು ಗರಂ ಆದ್ರು. ಯಾಕಂತ ಹೇಳಿದ್ರೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತು. ಜೈಲಿನ ಒಳಗಡೆ ರಾಜಾತಿಥ್ಯ ನೀಡ್ತಾ ಇದ್ದಾರೆ ಪ್ರಭಾವಿಗಳಿಗೆ. ಹಣ ಇದ್ರೆ ಜೈಲಿನಲ್ಲಿ ಏನು ಬೇಕಾದರೂ ಸಿಗುತ್ತೆ, ಹಣ ಇದ್ರೆ ಜೈಲಿನಲ್ಲಿ ಐಷಾರಾಮಿಯಾಗಿ ಬದುಕಬಹುದು. ದರ್ಶನ್ನೇ ಇದಕ್ಕೆ ಸಾಕ್ಷಿ ಅನ್ನುವಂತೆ ನಾವು ಯಾವಾಗ ಸುದ್ದಿಯನ್ನು ಪ್ರಸಾರ ಮಾಡಿದ್ವೋ
ಪರಮೇಶ್ವರ್ ಅವರಿಗೂ ಕೂಡ ಇದು ಮುಜುಗರ ಆಗಿದೆ. ತಾವು ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನೋಡಿದರೆ ಹಿಂಗೆಲ್ಲ ನಡೀತಾ ಇದೆ, ಇದು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ವಿಚಾರ ಬಯಲಾಗ್ತಾ ಇದ್ದಂತೆ ಪರಮೇಶ್ವರ್ ಅವರು ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಬರ್ತಾರೆ. ಯಾವೊಬ್ಬ ಅಧಿಕಾರಿಗಳನ್ನು ಕೂಡ ಮಾತಾಡ್ತಿಲ್ಲ ಪರಮೇಶ್ವರ್ ಅವರು. ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ, ಜೈಲಿಗೆ ಹೋದ್ರೂ ಕಡಿಮೆಯಾಗದ ದರ್ಶನ್ ದರ್ಬಾರ್. ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ಕಾಟೇರ ಫುಲ್ ಬಿಂದಾಸ್ ಆಗಿದ್ದಾರೆ. ಜೈಲಲ್ಲಿರೋ 13 ಆರೋಪಿಗಳ ಬೇರೆಡೆ ಶಿಫ್ಟ್ ಬಗ್ಗೆ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಅಧಿಕಾರಿಗಳು ಪ್ಲಾನ್ ಮಾಡ್ತಾ ಇದ್ದಾರೆ. ಈಗಾಗಲೇ 4 ಆರೋಪಿಗಳು ತುಮಕೂರಿಗೆ ಶಿಫ್ಟ್ ಆಗಿದ್ದಾರೆ, ಅದು ಆರಂಭದಲ್ಲೇ ಶಿಫ್ಟ್ ಆಗಿದ್ದಾರೆ. ಜೈಲಿಗೆ ಹೋದ್ರೂ ದರ್ಶನ್ ದರ್ಬಾರ್ ಮಾತ್ರ ಕಡಿಮೆ ಆಗಲಿಲ್ಲ. ಹೊರಗಡೆ ಇದ್ದಾಗಲೂ ಕೂಡ ದಿಲ್ದಾರ್ ಆಗಿದ್ರು ದರ್ಶನ್. ಒಳಗಡೆ ಬಂದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿಯುವಾಗಲೂ ಕೂಡ ದರ್ಶನ್ನ ಆ ಒಂದು ಓಡಾಟ ಮತ್ತು ಆ ಜಬರ್ದಸ್ತ್ ಏನಿದೆಯಲ್ಲ ಅದು ಕಡಿಮೆ ಆಗಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಸಾಕ್ಷಿ ಒಂದು ಕೈಯಲ್ಲಿ ಸಿಗರೇಟ್ ಹೊಡಿತಾ ಮತ್ತೊಂದು ಕೈಯಲ್ಲಿ ಕಾಫಿ ಕಪ್ಪನ್ನು ಹಿಡ್ಕೊಂಡು ರೌಂಡ್ ಟೇಬಲ್ನಲ್ಲಿ ಕೂತ್ಕೊಂಡು ದರ್ಶನ್ನ ಐಷಾರಾಮಿಯಾಗಿದ್ದು ರಾಜಾತಿಥ್ಯವನ್ನು ಅನುಭವಿಸ್ತಾ ಇದ್ದದ್ದು ಅದಕ್ಕೆ ಸಾಕ್ಷಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇದ್ದಂಥ ಐಷಾರಾಮಿ ರಾಜಾತಿಥ್ಯದ ಕುರಿತು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಅದಾದ ನಂತರ ಜೈಲಿನ ಒಳಗಡೆ ಏನಾಯ್ತು ಅನ್ನೋದನ್ನ ನಾವು ನಿಮ್ಮ ಮುಂದೆ ತೆರೆದಿಟ್ವಿ. ಸೆಂಟ್ರಲ್ ಜೈಲಿನಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೆ ರಿಪಬ್ಲಿಕ್ ಕನ್ನಡ ಕೆಲ ಪ್ರಶ್ನೆಗಳನ್ನ ಕೇಳ್ತು. ಜೈಲಲ್ಲಿ ಭ್ರಷ್ಟಾಚಾರದ ಬಗ್ಗೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡ್ತು. ಮಾಲಿನಿ ಕೃಷ್ಣಮೂರ್ತಿ ಅವರಿಗೆ ಬಂದಿಖಾನೆ ಎಡಿಜಿಪಿ ಅವರಿಗೆ ಮಾಹಿತಿ ನೀಡುವಂತೆ ಡಿಜಿಪಿ ಮಾಲಿನಿ ಅವರು ಪ್ರಶ್ನೆಯನ್ನ ಮಾಡ್ತಾರೆ, ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಮಾಹಿತಿ ಕೊಡಿ, ಖಂಡಿತವಾಗಿಯೂ ಕೂಡ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತೇಳಿ ಹೇಳ್ತಾರೆ. ಹಾಗಾದ್ರೆ ರಿಪಬ್ಲಿಕ್ ಕನ್ನಡ ಏನು ಪ್ರಶ್ನೆ ಕೇಳ್ತು ಬಂದಿಖಾನೆ ಎಡಿಜಿಪಿಗೆ, ಅವ್ರು ಏನು ಉತ್ತರ ಕೊಟ್ಟರು ಅನ್ನೋದನ್ನ ನೋಡೋಣ ಬನ್ನಿ. ಮೇಡಮ್, ಪರಪ್ಪನ ಅಗ್ರಹಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಮೇಡಮ್ ಒಂದೇ ಒಂದು ಕ್ವಶನ್ ಮೇಡಮ್, ಲಾಸ್ಟ್ ಕ್ವಶನ್ ಮೇಡಮ್. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಎಲ್ಲವೂ ದುಡ್ಡಲ್ಲೇ ನಡೀತಾ ಇದೆ ಜೈಲಲ್ಲಿ ಅಂತ ಹೇಳಿ ನೀವು ಮಾಹಿತಿ ಕೊಟ್ರೆ ಖಂಡಿತ ಆಕ್ಷನ್ ತಗೊಳ್ತೀನಿ. ಐ ವಿಲ್ ಪ್ರಾಮಿಸ್ ಯು ದಟ್. ದುಡ್ಡು ಇಸ್ಕೊಳ್ತಾರೆ, ನೀವು ನಿಲ್ಸಕ್ ಆಗುತ್ತಾ? ಖಂಡಿತ ಆಗತ್ತೆ. ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ಈ ತರ ಮಾಹಿತಿ ಕೊಟ್ರೆ ಖಂಡಿತ ಆಕ್ಷನ್ ತಗೊಳ್ತೀವಿ ಅಂತ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಮೇಡಮ್, ಪರಪ್ಪನ ಅಗ್ರಹಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಮೇಡಮ್ ಒಂದೇ ಒಂದು ಕ್ವಶನ್ ಮೇಡಮ್, ಲಾಸ್ಟ್ ಕ್ವಶನ್ ಮೇಡಮ್. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಎಲ್ಲವೂ ದುಡ್ಡಲ್ಲೇ ನಡೀತಾ ಇದೆ ಜೈಲಲ್ಲಿ ಅಂತ ಹೇಳಿ ನೀವು ಮಾಹಿತಿ ಕೊಟ್ರೆ ಖಂಡಿತ ಆಕ್ಷನ್ ತಗೊಳ್ತೀನಿ. ಐ ವಿಲ್ ಪ್ರಾಮಿಸ್ ಯು ದಟ್. ದುಡ್ಡು ಇಸ್ಕೊಳ್ತಾರೆ, ನೀವು ನಿಲ್ಸಕ್ ಆಗುತ್ತಾ? ಖಂಡಿತ ಆಗತ್ತೆ. ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ಈ ತರ ಮಾಹಿತಿ ಕೊಟ್ರೆ ಖಂಡಿತ ಆಕ್ಷನ್ ತಗೊಳ್ತೀವಿ ಅಂತ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಮೇಡಮ್, ಪರಪ್ಪನ ಅಗ್ರಹಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಮೇಡಮ್ ಒಂದೇ ಒಂದು ಕ್ವಶನ್ ಮೇಡಮ್, ಲಾಸ್ಟ್ ಕ್ವಶನ್ ಮೇಡಮ್. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಎಲ್ಲವೂ ದುಡ್ಡಲ್ಲೇ ನಡೀತಾ ಇದೆ ಜೈಲಲ್ಲಿ ಅಂತ ಹೇಳಿ ನೀವು ಮಾಹಿತಿ ಕೊಟ್ರೆ ಖಂಡಿತ ಆಕ್ಷನ್ ತಗೊಳ್ತೀನಿ. ಐ ವಿಲ್ ಪ್ರಾಮಿಸ್ ಯು ದಟ್. ದುಡ್ಡು ಇಸ್ಕೊಳ್ತಾರೆ, ನೀವು ನಿಲ್ಸಕ್ ಆಗುತ್ತಾ? ಖಂಡಿತ ಆಗತ್ತೆ. ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ಈ ತರ ಮಾಹಿತಿ ಕೊಟ್ರೆ ಖಂಡಿತ ಆಕ್ಷನ್ ತಗೊಳ್ತೀವಿ ಅಂತ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ.